ಓಕೆ, ಫಿಫ್ತ್ ಪ್ರಾಬ್ಲಮ್ ಹೌಸ್ ಪ್ರಾಪರ್ಟಿ. ಈ ಪ್ರಾಬ್ಲಮ್ ಮೇಲೆ ಒಂದು ಸಮ್ ಪ್ರಾಬ್ಲಮ್ ನೋಡೋಣ ಅಂತ. ಫಸ್ಟ್ ಅದು ಫಾರ್ಮೆಟ್ ಯಾವ ತರ ಐತಿ ಅಂತ ನೋಡೋಣ. ಫಸ್ಟ್ ಕ್ಯಾಲ್ಕುಲೇಷನ್ ಆಫ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಅಂತ ಹಾಕೊಂಡು ಪರ್ಟಿಕ್ಯುಲರ್ ರುಪೀಸ್. ಓಕೆ, ನಾವು ಈ ಪ್ರಾಬ್ಲಮ್ನ ಏನು LOP ಅಂದ್ರೆ ಲೆಟ್ ಔಟ್ ಪ್ರಾಪರ್ಟಿ ಮೇಲೆ ನಾವು ಪ್ರಾಬ್ಲಮ್ ಮಾಡ್ತೀವಿ ಅಂತ. ಓಕೆ, SOP ಬಂದ್ರೆ ನಾವು ಅದ್ರ ಮೇಲೆ ಮಾಡೋದಿಲ್ಲ. ಏನು ಫಸ್ಟ್ ನಾವು ಏನು ತಗೋಬೇಕು, ಮುನ್ಸಿಪಲ್ ವ್ಯಾಲ್ಯೂ ತಗೋಬೇಕು. ಮುನ್ಸಿಪಲ್ ವ್ಯಾಲ್ಯೂ ಅಮೌಂಟ್ನ ಹಚ್ಚಿ ನೆಕ್ಸ್ಟ್ ಫೇರ್ ರೆಂಟಲ್ ವ್ಯಾಲ್ಯೂ ಕೊಟ್ಟಿದ್ರೆ ತಗೋಬೇಕು. ಆಮೇಲೆ ಈ ಮುನ್ಸಿಪಲ್ ವ್ಯಾಲ್ಯೂ ಮತ್ತೆ ಫೇರ್ ರೆಂಟಲ್ ಎರಡನ್ನೂ ಕಂಪೇರ್ ಮಾಡಿ ಯಾವ್ದು ಹೈಯೆಸ್ಟ್ ಅಮೌಂಟ್ ಐತೆ ನೋಡ್ರಿ ಅದನ್ನ ಇಲ್ಲೇ ಹೊರಗೆ ಹಚ್ಚಿ ಏನ್ ಬರಿಬೇಕು, ವಿಚ್ ಈಸ್ ಹೈಯೆಸ್ಟ್ ಅಂತ ಬರಿಬೇಕು. ನೆಕ್ಸ್ಟ್ ಕ್ವಶನ್ದಾಗ ಸ್ಟ್ಯಾಂಡರ್ಡ್ ರೆಂಟ್ ಕೊಟ್ಟಿದ್ರೆ ಅದನ್ನ ಹಚ್ಚಿ ಆಮೇಲೆ ವಿಚ್ ಇಸ್ ಹೈಯೆಸ್ಟ್ ಅಂತ ಬರ್ಕೊಂಡಿರ್ತಲ್ಲ ಆ ಅಮೌಂಟ್ ಮತ್ತೆ ಈ ಸ್ಟ್ಯಾಂಡರ್ಡ್ ರೆಂಟ್ ಅಮೌಂಟ್ ಅನ್ನ ಕಂಪೇರ್ ಮಾಡಿ ಯಾವ್ದು ಕಮ್ಮಿ ಐತಲ್ಲ ಅದನ್ನ ಟೋಟಲ್ ಕಾಲಮ್ಗೆ ಹಚ್ಚಿ ವಿಚ್ ಎವರ್ ಇಸ್ ಲೀಸ್ಟ್ ಅಂತ ಬರ್ಕೋಬೇಕು. ನೆಕ್ಸ್ಟ್ ಆಕ್ಚುಯಲ್ ರೆಂಟ್ ಇಲ್ಲ ಅಂದ್ರೆ ರೆಂಟ್ ಪೇಡ್ ಅಂತ ಕೊಟ್ಟಿರ್ತಾರೆ, ಇವೆರಡು ಶಬ್ದ ಇದಕ್ಕೆ ಬರುತ್ತೆ. ಓಕೆ, ಇವೆರಡು ಆಕ್ಚುಯಲ್ ರೆಂಟ್ ನ ಹಚ್ಚಿ ಈ ವಿಚ್ ಎವರ್ ಈಸ್ ಲೀಸ್ಟ್ ದಾಗ ಇದನ್ನ ಕಂಪೇರ್ ಮಾಡಿ ಯಾವ್ದು ಹೈಯೆಸ್ಟ್ ಐತಿ ಅದನ್ನ ಬರೆದು ವಿಚ್ ಎವರ್ ಈಸ್ ಹೈಯೆಸ್ಟ್ ಅಂತ ಬರ್ಕೋಬೇಕು. ನೆಕ್ಸ್ಟ್ ಕ್ವಶನ್ದಾಗ ಏನಾದ್ರು ವೆಕೆಂಟ್ ಅಂದ್ರೆ ಹೌಸ್ ಇಸ್ ವೆಕೆಂಟ್ ಫಾರ್ 2 months 3 months ಅಂತ ಈ ತರ ಕೊಟ್ಟಿರ್ತಾರೆ. ಅದೇನಾದ್ರು ಇತ್ತಂದ್ರೆ ಅದನ್ನ ಲೆಸ್ ಮಾಡ್ಬೇಕು. ಅದ ವಿಚ್ ಈಸ್ ಹೈಯೆಸ್ಟ್ ಅಮೌಂಟ್ ದಾಗ ಲೆಸ್ ಇದು ವೆಕೆಂಟ್ ಲೆಸ್ ಮಾಡಿದ್ರೆ ನಮ್ಗೆ ಗ್ರಾಸ್ ಟೋಟಲ್ ಇನ್ಕಮ್ ಬರುತ್ತೆ. ಓಕೆ, ನೆಕ್ಸ್ಟ್ ಮುನ್ಸಿಪಲ್ ವ್ಯಾಲ್ಯೂ ಏನಾದ್ರು ಇದು ಮುನ್ಸಿಪಲ್ ಟ್ಯಾಕ್ಸ್ ಏನಾದ್ರು ಕೊಟ್ಟಿದ್ರೆ ಗ್ರಾಸ್ ಆನ್ಯುವಲ್ ವ್ಯಾಲ್ಯೂದಾಗ ಲೆಸ್ ಮಾಡಿದ್ರೆ ನಮ್ಗೆ ನೆಟ್ ಆನ್ಯುವಲ್ ವ್ಯಾಲ್ಯೂ. ಇಲ್ಲಿ ತನಕ ಏನು ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ ತನಕ ಮಾಡಿದ್ರೆ 5 marks ಇನ್ ಪ್ರಾಬ್ಲಮ್. ನೆಕ್ಸ್ಟ್ ಇದು ಕಂಟಿನ್ಯೂ ಮಾಡಿದ್ರೆ 10 marks ಇನ್ ಪ್ರಾಬ್ಲಮ್ ಆಗುತ್ತೆ. ಓಕೆ, ನೆಕ್ಸ್ಟ್ ಇದನ್ನು ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ. ಮುನ್ಸಿಪಲ್ ಟ್ಯಾಕ್ಸ್ ಲೆಸ್ ಮಾಡಿದ್ರೆ ನೆಟ್ ಆನ್ಯುವಲ್ ವ್ಯಾಲ್ಯೂ ಬರುತ್ತೆ ನಮ್ಗೆ ಆನ್ಸರ್. ಇವಾಗ ನೆಕ್ಸ್ಟ್ ನೆಟ್ ಆನ್ಯುವಲ್ ವ್ಯಾಲ್ಯೂ ಆದ್ಮೇಲೆ ಲೆಸ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 24 ಅಂತ ಹಚ್ಕೊಂಡು ನೆಟ್ ಆನ್ಯುವಲ್ ವ್ಯಾಲ್ಯೂ ಏನ್ ಬಂದಿರ್ತದಲ್ಲ ಆ ಅಮೌಂಟ್ಗೆ 30% ತಗೋಬೇಕು ನಾವು. ಆ ಅಮೌಂಟ್ನ ನಾವು ನೆಟ್ ಆನ್ಯುವಲ್ ವ್ಯಾಲ್ಯೂದಾಗ ಲೆಸ್ ಮಾಡಬೇಕು. ನೆಕ್ಸ್ಟ್ ಇಂಟ್ರೆಸ್ಟ್ ಏನಾರ ಇತ್ತಂದ್ರೆ ಅದನ್ನು ಹಚ್ಕೊಂಡು ಅವು ಇಂಟ್ರೆಸ್ಟ್ ಏನಂದ್ರೆ ಇಂಟ್ರೆಸ್ಟ್ ಆನ್ ಲೋನ್ ಫಾರ್ ಕನ್ಸ್ಟ್ರಕ್ಷನ್ ರೆನೋವೇಷನ್ ಕೊಟ್ಟಿದ್ರೆ ಅಷ್ಟ ನಾವು ತಗೋತೀವಿ. ಅವನ್ ಬಿಟ್ಟು ಬೇರೆ ಯಾವುದು ಬಂದ್ರೆ ನಾವು ತಗೋದಿಲ್ಲ. ಓಕೆ, ಇದ್ರ ಈಗ ನೆಟ್ ಆನ್ಯುವಲ್ ವ್ಯಾಲ್ಯೂದಾಗ ಈ ಅಮೌಂಟ್ ಡಿಡಕ್ಷನ್ ಅಮೌಂಟ್ ಬಂದಿರ್ತೈತಲ್ಲ ಅದು ಮತ್ತೆ ಇಂಟ್ರೆಸ್ಟ್ ನಾವೇನಾದ್ರೂ ಲೆಸ್ ಮಾಡಿದ್ರೆ ನಮಗೆ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಬರುತ್ತೆ. ಸಪೋಸ್ ಒಂದ್ ವೇಳೆ SOP ಹೌಸಿಂದ ಇಂಟ್ರೆಸ್ಟ್ ಏನಾದ್ರು ಕೊಟ್ಟಿದ್ರೆ ಅದನ್ನು ಹಚ್ಕೊಂಡು ನಾವು ಲೆಸ್ ಮಾಡ್ಕೋತೀವಿ. ಇಷ್ಟು ಮಾಡಿದ್ರೆ 10 marks ಇಂದು. ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ ತನಕ ಮಾಡಿದ್ರೆ 5 marks ಇನ್ ಪ್ರಾಬ್ಲಮ್. ಓಕೆ, ಒಂದು ಪ್ರಾಬ್ಲಮ್ ಐತಿ ಅದನ್ನ ನೋಡುವಂತ ಎಕ್ಸಾಂಪಲ್ ಪ್ರಾಬ್ಲಮ್. From the following particulars, compute the income from the house property for the assessment year 2020-2021. Okay, ಎರಡು ಹೌಸ್ ಕೊಟ್ರೆ ಹೌಸ್ 1 ಹೌಸ್ 2. ಓಕೆ, ಫಸ್ಟ್ ಏನೈತಿ ಮುನ್ಸಿಪಲ್ ವ್ಯಾಲ್ಯೂ ಪರ್ ಆನಮ್. ಓಕೆ, ಪರ್ ಮಂತ್ ಏನಾರ ಕೊಟ್ಟಿದ್ರೆ ನಾವು ಅದನ್ನ ಇಂಟು 12 ಮಾಡ್ಕೊಂಡು ಪರ್ ಇಯರ್ ಮಾಡ್ಕೊಂಡು ಹಚ್ಕೋತೀವಿ. ನೆಕ್ಸ್ಟ್ ಫೇರ್ ರೆಂಟಲ್ ವ್ಯಾಲ್ಯೂ ಪರ್ ಆನಮ್ ಐತಿ. ಸ್ಟ್ಯಾಂಡರ್ಡ್ ರೆಂಟ್ ಈಗ ಕೊಟ್ಟಿಲ್ಲ, ಎರಡು ಹೌಸ್ ಇದು ಕೊಟ್ಟಿಲ್ಲ, ರೆಂಟ್ ರಿಸೀವ್ಡ್ ಕೊಟ್ಟಿಲ್ಲ. ನೇಚರ್ ಆಫ್ ಆಕ್ಯುಪೇಷನ್ ಹೌಸ್ 1 ಐತಿ SOP ಅಂದ್ರೆ ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟಿ. ಈ ಪ್ರಾಬ್ಲಮ್ SOP ಮೇಲೆ ನಾವು ಪ್ರಾಬ್ಲಮ್ ಮಾಡೋದಿಲ್ಲ. ಸೊ ಹೌಸ್ 1 ನಾವು ಮಾಡಲ್ಲ. ನೆಕ್ಸ್ಟ್ LOP ಇದು ನಾವು ಪ್ರಾಬ್ಲಮ್ ಮಾಡ್ತೀವಿ. ನೆಕ್ಸ್ಟ್ ಮುನ್ಸಿಪಲ್ ಟ್ಯಾಕ್ಸ್ ಕೊಟ್ಟಾರ ರಿಪೇರ್ಸ್. ಇವಾಗ ಇವನ್ನ ಏನು ಎಕ್ಸ್ಪಾಂಡ್ ಮಾಡೋದು ಗೊತ್ತಿರ್ಬೇಕು ನಿಮ್ಗೆ. SOP 2 marks ಕೇಳ್ಬೋದು ನಿಮ್ಗೆ. ಓಕೆ, ನೆಕ್ಸ್ಟ್ ಕ್ಯಾಲ್ಕುಲೇಷನ್ ಆಫ್ ಹೌಸ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಅಂತ ಹಚ್ಕೊಂಡು ಫಸ್ಟ್ ಯಾವುದು ಹೌಸ್ 2 LOP ಅಂತ ಹಚ್ಕೊಂಡು ಫಸ್ಟ್ ಏನು ತಗೋತೀವಿ ಮುನ್ಸಿಪಲ್ ವ್ಯಾಲ್ಯೂ ಎಷ್ಟೈತಿ ಅಮೌಂಟ್ ನಾವು ಹೌಸ್ 2 ಮಾಡತ್ತೀವಿ. ಇಲ್ಲಿ 1,20,000 rupees ಐತಿ. ಓಕೆ, ನೆಕ್ಸ್ಟ್ ಮುನ್ಸಿಪಲ್ ವ್ಯಾಲ್ಯೂ ಆದ್ಮೇಲೆ ಯಾವುದು ಫೇರ್ ರೆಂಟಲ್ ತಗೋತೀವಿ. ಫಾರ್ಮೇಟ್ ಪ್ರಕಾರನ ಹೋಗೋಣಂತ. ಫೇರ್ ರೆಂಟಲ್ ವ್ಯಾಲ್ಯೂ 1,50,000 ಐತಿ. ಇವಾಗ ಯಾವ್ದು ಜಾಸ್ತಿ ಐತಿ ಅದನ್ನ ನಾವು ಅಮೌಂಟ್ ಹಚ್ಕೋತೀವಿ. 1,20,000ಕಿಂತ 1,50,000 ನಮ್ದು ಅಮೌಂಟ್ ಹೈಯೆಸ್ಟ್ ಐತಿ. ಸೊ 1,50,000 ತಗೋತೀವಿ. ಓಕೆ, ಇದಕ್ಕೆ ಏನ್ ಬರ್ತೀವಿ ನಾವು ವಿಚ್ ಎವರ್ ಇಸ್ ಹೈಯೆಸ್ಟ್. ನೆಕ್ಸ್ಟ್ ಸ್ಟ್ಯಾಂಡರ್ಡ್ ರೆಂಟ್ ತಗೋತೀವಿ. ಕ್ವಶನ್ದಾಗ ಸ್ಟ್ಯಾಂಡರ್ಡ್ ರೆಂಟ್ ಕೊಟ್ಟಿಲ್ಲ. ಸ್ಟ್ಯಾಂಡರ್ಡ್ ರೆಂಟ್ ಏನಾದ್ರು ಕೊಟ್ಟಿದ್ರೆ ನಾವು
1,50,000 ಜೊತೆ ಅದನ್ನ ಕಂಪೇರ್ ಮಾಡಿ ಯಾವ ಅಮೌಂಟ್ ಕಮ್ಮಿ ಐತಿ ಅದನ್ನ ಹಚ್ತಿದ್ವಿ. ಸೊ ಇಲ್ಲಿ ಯಾವುದು ಅಮೌಂಟ್ ಇಲ್ಲ, 1,50,000 ಡೈರೆಕ್ಟ್ ಹಚ್ತೀವಿ. ನೆಕ್ಸ್ಟ್ ಆಕ್ಚುಯಲ್ ರೆಂಟ್ ಕ್ವಶನ್ ಕೊಟ್ಟಿಲ್ಲ. ರೆಂಟ್ ರಿಸೀವ್ಡ್ ಅಂದ್ರೂ ಒಂದೇ, ಆಕ್ಚುಯಲ್ ರೆಂಟ್ ಅಂದ್ರೂ ಒಂದೇ. ಓಕೆ, ಡೋಂಟ್ ಬಿ ಕನ್ಫ್ಯೂಸ್ಡ್. ಇವಾಗ ಅದೇನ ಅಮೌಂಟ್ ಕೊಟ್ಟಿದ್ರೆ ನಾವು 1,50,000 ಮತ್ತೆ ಇದನ್ನ ನಾವು ಕಂಪೇರ್ ಮಾಡಿ ಹಚ್ತಿದ್ವಿ ಯಾವ್ದು ದೊಡ್ಡದೈತಿ ಅಂತ. ನೆಕ್ಸ್ಟ್ ಇವಾಗ ಓಕೆ, ಇವಾಗ ಕ್ವಶನ್ದಾಗ ಏನಾರ ವೇಕೆನ್ಸಿ ಕೊಟ್ಟಿದ್ರೆ ಲೆಸ್, ವೇಕೆಂಟ್ ಏನಾರ ಕೊಟ್ಟಿದ್ರೆ ಹಚ್ಕೊಂಡು ಲೆಸ್ ಮಾಡ್ತೀವಿ. ಕೊಟ್ಟಿಲ್ಲ, ಸೊ ಡ್ಯಾಶ್ ಇಟ್ಕೊಂಡು 1,50,000 ನಾವು ಕೆಳಗಿಸ್ಕೊತೀವಿ. ಬಂದ ಆನ್ಸರ್ ಏನಾಗುತ್ತೆ, ಇದೇನಾಗುತ್ತೆ ನಮ್ದು ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ. ಓಕೆ, ನೆಕ್ಸ್ಟ್ ಲೆಸ್ ಮುನ್ಸಿಪಲ್ ವ್ಯಾಲ್ಯೂ ಕೊಟ್ಟಾರಲ್ಲ, ಸೊ ಲೆಸ್ ಮುನ್ಸಿಪಲ್ ವ್ಯಾಲ್ಯೂನು ಮುನ್ಸಿಪಲ್ ವ್ಯಾಲ್ಯೂ ಎಷ್ಟೈತಿ 12,000. ರಿಪೇರ್ಸ್ ಕೊಟ್ಟಿದ್ರೆ ನಾವು ಅದನ್ನ ತಗೋದಿಲ್ಲ. ಸೊ ಇದನ್ನ ಲೆಸ್ ಮಾಡಿದ್ರೆ ಅಂದ್ರೆ 1,50,000 ಮೈನಸ್ 12,000 ಮಾಡಿದ್ರೆ 1,38,000 ಆನ್ಸರ್ ಬಂದ ಆನ್ಸರ್ ಏನಾಗುತ್ತೆ ನಮ್ದು ನೆಟ್ ಆನ್ಯುವಲ್ ವ್ಯಾಲ್ಯೂ. ಓಕೆ, ಇನ್ನೂ ಮುಗ್ದಿಲ್ಲ ಪ್ರಾಬ್ಲಮ್, ಯಾಕಂದ್ರೆ ನೆಟ್ ಆನ್ಯುವಲ್ ಕಂಡು ಹಿಡ್ಕೊಂಡಿವಲ್ಲ, ಮತ್ತೆ ಡಿಡಕ್ಷನ್ ತಗೋಬೇಕು ನಾವು. ಡಿಡಕ್ಷನ್ ಅಂಡರ್ ಸೆಕ್ಷನ್ 24 ಅಂತ ಹಾಕೊಂಡು 30% ಯಾವ ಅಮೌಂಟ್ ಮೇಲೆ ಅಂದ್ರೆ 1,38,000 ಮೇಲೆ ನಾವು 30% ಮಾಡ್ಕೊಂಡ್ರೆ ಮೇಲೆ 30% ಮಾಡ್ಕೊಂಡ್ರೆ 41,040. ಇವಾಗ ಈ 1,38,000 ಒಳಗೆ ಈ 41,400 ಲೆಸ್ ಮಾಡಿದ್ರೆ 96,900. ಇದೇನಾಗುತ್ತೆ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ. ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ. ಓಕೆ, ಇಷ್ಟು ಮಾಡಿದ್ರೆ 5 ಮಾರ್ಕ್ಸ್ ಪ್ರಾಬ್ಲಮ್ ಮುಗೀತು. ಒಂದ್ ವೇಳೆ ಮುನ್ಸಿಪಲ್ ವ್ಯಾಲ್ಯೂ ಕೊಡ್ಲಿಲ್ಲ ಅಂದ್ರೆ ಗ್ರಾಸ್ ಆನ್ಯುವಲ್ಗೆ ನೀವು ಎಂಡ್ ಮಾಡ್ರಿ. ಓಕೆ.